ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಈ ಒಂದು ದಿನದ ಸಂದೇಶದ ಶಿರೋನಾಮೆ ನೋಡುವಾಗ ನೀತಿವಂತನು ಎಂಬುದಾಗಿ, ಈ ವಾಕ್ಯದಲ್ಲಿ ನೀತಿವಂತನು ಯಾವ ರೀತಿಯಾಗಿರುತ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಯಾವ ರೀತಿಯಲ್ಲಿ ನೀತಿವಂತನಾಗಿದ್ದನೋ ನೀತಿಯನ್ನು ಅನುಸರಿಸಿ ನಡೆಯುವವನು ನೀತಿವಂತನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನು ನೀತಿವಂತನಾಗಿದ್ದಾನೆ. ಆತನು ನೀತಿಯ ಮಾರ್ಗದಲ್ಲಿ ನಡೆದು ನಮ್ಮನ್ನು ಕೂಡ ನೀತಿವಂತರನ್ನಾಗಿ ಮಾಡಿದ್ದಾನೆ. ನಾವು ನೀತಿವಂತರಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೆ. ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನೀತಿವಂತರ ಮಾರ್ಗದಲ್ಲಿ ನಾವು ನಡೆಯುವಾಗ, ಒಳ್ಳೆಯ ಒಂದು ಮಾರ್ಗದಲ್ಲಿ ನಾವು ನಡೆಯುವಾಗ ಅನೇಕ ಜನರು ನಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಕೆಟ್ಟಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಪಾಪದ ಜೀವಿತಕ್ಕಾಗಿ, ಅನೇಕ ಸಂಗತಿಗಳಿಗಾಗಿ ನಮ್ಮನ್ನು ಕರೆಯುವವರಾಗಿದ್ದಾರೆ. ನೀತಿಯ ಮಾರ್ಗವನ್ನು ತಪ್ಪಿಸುವುದಕ್ಕೆ ಯಾರೆಲ್ಲ ನಮ್ಮನ್ನು ಕರೆಯುತ್ತಾರೋ ಅವರಿಂದ ನಾವು ದೂರವಾಗಿರಬೇಕು. ಸ್ನೇಹಿತರಾಗಿರಬಹುದು, ಕುಟುಂಬದವರಾಗಿರಬಹುದು, ಬಂಧು ಮಿತ್ರರಾಗಿರಬಹುದು. ನಮ್ಮನ್ನು ಯಾರು ನೀತಿಯ ಮಾರ್ಗದಿಂದ ತಪ್ಪಾದ ಮಾರ್ಗಕ್ಕೆ ನಡೆಸುತ್ತಾರೋ ಅವರ ಸಹವಾಸ ನಾವು ಬಿಟ್ಟು ಬಿಡುವಂತವರಾಗಬೇಕು. ನೀತಿಯನ್ನು ಅನುಸರಿಸಿ ನಡೆಯುವವನು ನೀತಿವಂತನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನೀತಿವಂತರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವಾಗಲೂ ನಾವು ನಿತ್ಯ ಜೀವವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ಸನ್ಮಾರ್ಗದಿಂದ ಯಾರಾದರೂ ತಪ್ಪಿಸುವುದಕ್ಕೆ ನೋಡುವಾಗ ಅವರಿಗೆ ನಾವು ಅವಕಾಶ ಕೊಡಬಾರದು. ಸನ್ಮಾರ್ಗ ನಾವು ತಪ್ಪಿ ನಡೆದರೆ ನಾವು ನೀತಿವಂತರಾಗುವುದಿಲ್ಲ. ಈ ಲೋಕದಲ್ಲಿ ಅನೇಕ ರೀತಿಯಾದಂತಹ ಬಂಧನಗಳು, ಕಷ್ಟ, ವೇದನೆ, ನೋವು, ದುಃಖ, ಕಣ್ಣೀರು ಈ ಲೋಕದಲ್ಲಿದೆ. ಆ ವಿಷಯವಾಗಿಯೇ ಸನ್ಮಾರ್ಗದಲ್ಲಿ ನಾವು ನಡೆಯುವಾಗ ಯಾರಿಗೂ ಅವಕಾಶ ಕೊಡದ ಹಾಗೆ ನಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ಅವರು ಕರೆಯುವಾಗ ನಾನು ಬರುವುದಿಲ್ಲ, ನಾನು ಸನ್ಮಾರ್ಗದಲ್ಲಿ ನಡೆಯುವಂತವನಾಗಿದ್ದೇನೆ, ಯೇಸು ಕ್ರಿಸ್ತನು ನೀತಿವಂತನಾಗಿದ್ದಾನೆ, ನಾನು ನೀತಿವಂತನಾಗಿದ್ದುಕೊಂಡು ನೀತಿವಂತನಾಗಿಯೇ ನಾನು ಜೀವಿಸುತ್ತೇನೆ ಎಂಬುದಾಗಿ ಈ ಲೋಕದ ಜನರಿಗೆ ನಾವು ಹೇಳುವಂತವರಾಗಬೇಕು. ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುವಾಗ, ದೇವರನ್ನು ಪ್ರೀತಿಸುವಾಗ ನಾವು ಸನ್ಮಾರ್ಗದಲ್ಲಿ ನಡೆಯುತ್ತೇವೆ. ಲೋಕದವರನ್ನು ಎಷ್ಟು ಮಾತ್ರಕ್ಕೂ ನಾವು ಅವರು ಹೇಳುವ ಮಾತನ್ನು ಕೇಳುವುದಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ನಮ್ಮ ಪ್ರೀತಿ ಯೇಸು ಕ್ರಿಸ್ತನಲ್ಲಿದೆ. ಯೇಸು ಕ್ರಿಸ್ತನು ನೀತಿವಂತನಾಗಿದ್ದಾನೆ. ನಾವು ಕೂಡ ನೀತಿವಂತರಾಗಿ ಲೋಕದಲ್ಲಿ ಜೀವಿಸುತ್ತೇವೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮನ್ನು ಅನೇಕ ಜನರು ಪಾಪದ ಮಾರ್ಗಕ್ಕೆ, ನಾಶನದ ಮಾರ್ಗಕ್ಕೆ, ಲೋಕದಲ್ಲಿರ್ತಕ್ಕಂಥ ಆಸೆಗೆ ನಮ್ಮನ್ನು ಕರೆಯುವಂತವರಾಗಿದ್ದಾರೆ. ಅವರು ಕರೆಯುವಾಗ ನಾವು ಸನ್ಮಾರ್ಗವನ್ನು ಬಿಟ್ಟವರಾಗಿ ಯಾವುದೇ ಕಾರಣಕ್ಕೂ ಹೋಗಬಾರದು. ಸನ್ಮಾರ್ಗದಲ್ಲಿದ್ದುಕೊಂಡು ಯೇಸು ಕ್ರಿಸ್ತನ ಹಾಗೆ ನೀತಿವಂತರಾಗಿದ್ದುಕೊಂಡು ನೀತಿಯನ್ನು ಅನುಸರಿಸುವವರಾಗಿದ್ದುಕೊಂಡು ನಾವು ನೀತಿವಂತರಾಗಿ ಜೀವಿಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹಳೆಯ ಜೀವಿತ, ಕಳೆದ ಜೀವಿತ, ನಾವು ಸನ್ಮಾರ್ಗದಲ್ಲಿ ಜೀವಿಸುತ್ತಾ ಇಲ್ಲ, ನೀತಿವಂತರಾಗಿ ನಾವು ಜೀವಿಸುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಈ ಒಂದು ದಿನ ಸುಂದರ ಸಮಯವಾಗಿದೆ. ಸನ್ಮಾರ್ಗದಲ್ಲಿ ಜೀವಿಸುವಂತವರಾಗಿದ್ದುಕೊಂಡು ನಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡದ ಹಾಗೆ ನೀತಿವಂತರಾಗಿದ್ದುಕೊಂಡು ಯೇಸು ಕ್ರಿಸ್ತನ ಹಾಗೆ ನಾವು ನೀತಿಯನ್ನು ಅನುಸರಿಸುವವರಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ.
ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೇನ್.